ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸೇಡಂ ರಸ್ತೆಯ ಗೀತಾನಗರದಲ್ಲಿ ಅಮೃತ ಸರೋವರದ ಸುವರ್ಣ ಮಹೋತ್ಸವ ಸಮಾರಂಭ. ಕಳೆದ 3 ದಿನಗಳ ಕಾಲ ಹಗಲಿರುಳು ಶ್ರಮಿಸಿದ ಎಲ್ಲರಿಗೂ ದಾದಿ ಜಾನಕಿಯವರಿಂದ ಆಶೀರ್ವಾದ. ವಿಶ್ವದ ಅತಿ ಸ್ಥಿರ ಮನಸ್ಸಿನ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ದಾದಿ ಜಾನಕಿ 3 ದಿನಗಳ ಸುವರ್ಣ ಮಹೋತ್ಸವ ಮುಗಿಸಿ ಮೌಂಟ್ ಅಬುಗೆ ತೆರಳಿದ ಜಾನಕಿ ದಾದಿ. ಛತ್ತೀಸ್ಗಢನ ದುರ್ಗ್ನಲ್ಲಿ ಜನಿಸಿರುವ ಖ್ಯಾತ ಆಧ್ಯಾತ್ಮಿಕ ಗಾಯಕ BK ಯುಗರತ್ನ ಚಂದ್ರ ಅನೇಕ ರಾಜ್ಯಗಳ ರಾಜ್ಯಪಾಲರಿಂದ ಗೌರವ ಪಡೆದ ಗಾಯಕನಿಂದ ಕಲಬುರಗಿಯಲ್ಲಿ ಗಾಯನ. ಕಲಬುರಗಿಯ ರಿಂಗ್ ರಸ್ತೆಯ ಬೆಲಗುಂದಿ ಗಾರ್ಡನ್ ಹತ್ತಿರವಿರುವ ಕರುಣಾ ಟೊಯೋಟಾ ಶೋರೂಮ್ ನೂತನ ಟೊಯೋಟಾ ಗ್ಲಾನ್ಸಾ ಕಾರನ್ನು ಮಾರುಕಟ್ಟೆಗೆ ಬಿಡುಗಡೆಗೊಳಿಸಿದ ತಿಪ್ಪಣ್ಣಪ್ಪ ಕಮಕನೂರ್. ವಿಶ್ವಜ್ಯೋತಿ ಪ್ರತಿಷ್ಠಾನಕ್ಕೆ 11ರ ಹೊನಲುಗಾಗಿ ಷಟ್ವಿಧ ಸರಣಿ ಕಾರ್ಯಕ್ರಮ. ಸಾಂಸ್ಕೃತಿಕ ಸಂಘಟಕ ವಿಜಯಕುಮಾರ್ ತೇಗಲ್ತಿಪ್ಪಿ ಜನ್ಮಜ್ಯೋತಿಗೆ 40ರ ಬೆಳಕು. ಕುಡಿಯುವ ನೀರು ಮತ್ತು ಇತರೆ ಮೂಲಭೂತ ಸೌಲಭ್ಯಕ್ಕಾಗಿ ಆಗ್ರಹ. ಬಿಜೆಪಿ ವತಿಯಿಂದ ಪಾಲಿಕೆ ಎದುರು ಖಾಲಿ ಕೊಡಗಳೊಂದಿಗೆ ಧರಣಿ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲಬುರಗಿ ನಗರದ ಹೊರವಲಯದ ಸೇಡಂ ರಸ್ತೆಯಲ್ಲಿನ ಗೀತಾನಗರದಲ್ಲಿರುವ ಅಮೃತ ಸರೋವರದ ಸುವರ್ಣ ಮಹೋತ್ಸವ ಹಾಗೂ ರಿಟ್ರೀಟ್ ಸೆಂಟರ್ನ ಉದ್ಘಾಟನಾ ಸಮಾರಂಭಕ್ಕೆ ಹಗಲಿರುಳು ಶ್ರಮಿಸಿದ ಎಲ್ಲರಿಗೂ ದಾದಿ ಜಾನಕಿಯವರು ವಿಶೇಷವಾಗಿ ಸನ್ಮಾನಿಸಿ ಆಶೀರ್ವದಿಸಿದರು. ಇದೇ ಸಂದರ್ಭದಲ್ಲಿ ಮಾಧ್ಯಮ ಮಿತ್ರರಿಗೂ ಕೂಡ ವಿಶೇಷವಾಗಿ ಸತ್ಕರಿಸಲಾಯಿತು. ಕಲಬುರಗಿ ನಗರದ ಹೊರವಲಯದ ಸೇಡಂ ರಸ್ತೆಯಲ್ಲಿರುವ ಗೀತಾನಗರದಲ್ಲಿನ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಅಮೃತ ಸರೋವರದ ಸುವರ್ಣ ಮಹೋತ್ಸವ ಸಮಾರಂಭವು ಕಳೆದ 3 ದಿನಗಳಿಂದ ಅದ್ದೂರಿಯಾಗಿ ನೆರವೇರಿದ್ದು, ಈ ಅದ್ಭುತ ಕಾರ್ಯಕ್ರಮದ ಯಶಸ್ಸಿಗೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಶ್ರಮಿಸಿದಂತಹ ಸಭಿಕರಿಗೂ ನಿನ್ನೆ ರಾತ್ರಿ ನೂತನವಾಗಿ ನಿರ್ಮಿಸಲಾಗಿರುವ ರಿಟ್ರೀಟ್ ಸೆಂಟರ್ನ ಸಭಾಂಗಣದಲ್ಲಿ ದಾದಿ ಜಾನಕಿಯವರಿಂದ ವಿಶೇಷವಾಗಿ ಸತ್ಕರಿಸಲಾಯಿತು. ಈ ಸಂದರ್ಭದಲ್ಲಿ ವಿಜಯವಾಣಿ ದಿನಪತ್ರಿಕೆಯ ಕಲಬುರಗಿಯ ಸ್ಥಾನಿಕ ಸಂಪಾದಕರಾದ ವಾದಿರಾಜ ವ್ಯಾಸಮುದ್ರ ಸೇರಿದಂತೆ ಇತರೆ ಅನೇಕ ಜನರಿಗೆ ಸತ್ಕರಿಸಲಾಯಿತು. तो उन्होंने मेरे को पूछा, आप क्या स्मृति करके मुझे तिलक लगाती हो? तो मैंने कहा, आप पहले लीजिए तो ऐसे किसी का मार्केट में नाम पड़ता है तो काम चलता ही रहता है, ऐसे आपके नाम से ईश्वरीय कार्य सफल होते रहेंगे, विजय पाते रहेंगे. ऐसे विजय जी का भी आदरणीय विजय जी का भी हार्दिक स्वागत. 12ನೇ ಶತಮಾನದಲ್ಲಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಯಾವ ಯಾವ ಯೋಜನೆಗಳನ್ನ ಇಟ್ಕೊಂಡು ನಾವೆಲ್ಲ ಕಾರ್ಯತತ್ಪರರಾಗಿದ್ದೇವೆ, ಆ ಎಲ್ಲ ಯೋಜನೆಗಳು ಒಂದಿನ ಶರಣರು ನಮ್ಮೆಲ್ಲರಿಗೆ ಜ್ಞಾನವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಿದ್ರು ಆ ಸಮಾಜಕ್ಕೆ.
12ನೇ ಶತಮಾನ ಸಮಾಜ ಅಂತಹ ಒಂದು ಶರಣರ ಸಮಾಜದ ಒಂದು ವೈಶಿಷ್ಟ್ಯಪೂರ್ಣ ಇತಿಹಾಸದಲ್ಲಿ ನಾವು ಕಾಣ್ತೇವೆ. ಏಕೇಶ್ವರ ಉಪಾಸನೆಯನ್ನು ಶರಣರು ಒಂದು ಅತ್ಯಂತ ಜ್ಞಾನಯುಕ್ತ ವಿಚಾರಗಳನ್ನು ನಮ್ಮೆಲ್ಲರಿಗೆ ಹೇಳಿದ್ದಾರೆ. स्व परिवर्तन से विश्व परिवर्तन और विश्व परिवर्तन से स्व परिवर्तन, which is more correct you think? Yeah? स्व परिवर्तन से विश्व परिवर्तन, that's more correct, right? So स्व परिवर्तन, so how are you going to bring about the change in the self? Change is inevitable since the beginning of the world, right? There are two types of changes are there. दो प्रकार का changes है. One is the ascending one and one is the descending one. The ascending one, of course, you all know, it is the development of science and technology, the new discoveries, which we call it as the ascending, means externally ascending type of a changes. मेरे जैसे हजारों बहनों को, विदेश की बहनों को भी समर्पित कराने में दादी विशेष प्रेरणा स्रोत हैं. देश क्या विदेश, इस उम्र में भी दादी जी ने अप्रैल के बाद पूरा विश्व का भ्रमण करके जो गुलबर्गा में 3 दिन से हम दृश्य देख रहे हैं, कल भी मैं समझती हूँ 6-7 हजार भाई बहने सुबह थे इस अमृत सरोवर के उद्घाटन में. शाम को भी गोल्डन जुबली सेलिब्रेशन में बहुत लोग थे. आज तो आप जैसे महान भावों के लिए विशेष सेलेक्टेड, आप जैसे भाई बहनों के लिए छोटा सा रखा हुआ है प्रोग्राम. तो ये सब वो तपस्विनी राजयोगिनी दादी जी के मन की शक्ति, शांति की शक्ति है जो मनुष्यात्मा को भगवान की ओर खींचने के लिए निमित्त बनी है. यह ईश्वरीय विश्वविद्यालय 1936 में एक सत्संग के रूप में प्रारंभ हुआ. आश्रम या इंस्टीट्यूशन, ऑर्गेनाइजेशन ऐसा कुछ भी नहीं. अभी भी हम जब दादी से कहते हैं कि आप हेड हैं, तो कहते हैं नहीं, मैं स्टूडेंट, टीचर परमात्मा पिता है, वह हमको रोज पढ़ाता है. तो 1936 से अभी तक भी हम पढ़ते हैं और भगवान पिता हमको पढ़ाते हैं. ये एक आश्चर्य की बात है. अभी सभी को बोलना पड़ेगा ना. बोलो अच्छा सुनो, 3 बारी ओम शांति बोला. मैं कहती हूँ 5 गुणों को नेचुरल लाइफ में ब्रह्मा कुमार कुमारों को ऐसे जीवन में लाना है जो एक दो को संग का रंग लग जाए. समझा मेरी बात? संग का रंग जैसे ऐसा रंग, ऐसा रंग, जैसा पानी वैसी मानी. मेरी बात अच्छा, अभी ब्रह्मा कुमार कुमारा या मैं समझती हूँ, जानते हैं तो 5 गुण
नेचुरल काम करने चाहिए। कभी भी गुस्सा नहीं करना है, सदा ही मुस्कुराते रहना है। मुस्कुराना कोई मुश्किल नहीं है, कोई भी मुश्किल बात आवे ना तो मुस्कुराने से वो बात चली जाएगी। और हमारा मुस्कुराना एक संस्कारक वंडरफुल कितना अच्छा लग रहा है। सारी सभा हाल में देख करके कहती हूँ ऐसा हाल कहीं नहीं देखा। इसमें सब बैठे हैं ये रुतबा मेरे शल को तेरे दिल से मिला। मिलता है सब कुछ इसी दिल से, इसी दर से ये जिंदगी हमारी, इसे छोड़कर हम कहाँ जाएंगे। या तो दिल की कली यहाँ खिल जाएगी, या सर पटक मर जाएंगे। तेरी रहमतों ने हमको, तेरी रहमतों ने हमको दर पर बुला लिया है। ಈ ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿ ಉಪವಿಭಾಗದ ನಿರ್ದೇಶಕರಾದ ಬಸವರಾಜ ರಾಜಋಷಿ, ಬಿಕೆ ಪ್ರೇಮ್ ಭಾಯ್, ಹುಬ್ಬಳ್ಳಿಯ ಬ್ರಹ್ಮಕುಮಾರಿ ನಿರ್ಮಲಾ ಬೆಹನ್, ಮೈಸೂರು ಸಬ್ ಝೋನ್ನ ಮುಖ್ಯಸ್ಥೆ ಬಿಕೆ ಲಕ್ಷ್ಮೀಜಿ ಸೇರಿದಂತೆ ಬಿಕೆ ಕುಲ್ದೀಪ್ ಬೆಹನ್, ಬಿಕೆ ನಿರ್ಮಲಾ ಬೆಹನ್, ಬಿಕೆ ಅಂಬಿಕಾ ಬೆಹನ್, ಬಿಕೆ ಪದ್ಮಾ ಬೆಹನ್, ಬಿಕೆ ಸರೋಜಾ ಬೆಹನ್, ಬಿಕೆ ಸೋಮಪ್ರಭಾ ಬೆಹನ್, ಬಿಕೆ ಮಹಾದೇವಿ ಬೆಹನ್ ಸೇರಿದಂತೆ ಕಲಬುರಗಿ ಸಬ್ ಝೋನ್ನ ಮುಖ್ಯಸ್ಥೆ ರಾಜಯೋಗಿನಿ ಬಿಕೆ ವಿಜಯ ಬೆಹನ್ ಮತ್ತು ಮೌಂಟ್ ಅಬುವಿನ ಸೋಷಿಯಲ್ ವಿಂಗ್ನ ನ್ಯಾಷನಲ್ ಕೋಆರ್ಡಿನೇಟರ್ ರಾಜಯೋಗಿ ಬಿಕೆ ಪ್ರೇಮ್ ಭಾಯ್ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. ಕಳೆದ 3 ದಿನಗಳಿಂದ ಕಲಬುರಗಿ ನಗರದ ಹೊರವಲಯದ ಸೇಡಂ ರಸ್ತೆಯಲ್ಲಿನ ಗೀತಾನಗರದಲ್ಲಿರುವ ಅಮೃತ ಸರೋವರದ ಸುವರ್ಣ ಮಹೋತ್ಸವ ಹಾಗೂ ರಿಟ್ರೀಟ್ ಸೆಂಟರ್ನ ಉದ್ಘಾಟನೆಗಾಗಿ ಜೂನ್ 8ರಂದು ಲಂಡನ್ನಿಂದ ವಿಶೇಷ ವಿಮಾನದ ಮೂಲಕ ಕಲಬುರಗಿ ವಿಮಾನ ನಿಲ್ದಾಣಕ್ಕೆ ಆಗಮಿಸಿ ಗೀತಾನಗರದಲ್ಲಿ ವಾಸವಾಗಿದ್ದ ದಾದಿ ಜಾನಕಿಯವರು ಇಂದು ಎಲ್ಲಾ ಸಭೆ ಸಮಾರಂಭಗಳನ್ನು ಮುಗಿಸಿ ಮೌಂಟ್ ಅಬುಗೆ ತೆರಳಿದರು. ಈ ಸಂದರ್ಭದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಸಹೋದರಿಯರು ಕುಣಿದು ಕುಪ್ಪಳಿಸುವ ಮೂಲಕ ದಾದಿ ಜಾನಕಿಯವರಿಗೆ ಕೈ ಬೀಸಿ ಅವರ ಯಾತ್ರೆಗೆ ಶುಭ ಕೋರಿದರು. ಕಲಬುರಗಿ ಮಹಾನಗರದ ಹೊರವಲಯದ ಸೇಡಂ ರಸ್ತೆಯಲ್ಲಿನ ಗೀತಾನಗರದಲ್ಲಿ 2500 ಜನ ಏಕಕಾಲಕ್ಕೆ ಕುಳಿತುಕೊಳ್ಳುವಂತಹ ವ್ಯವಸ್ಥೆ ಇರುವ ಅದ್ಭುತ ಮತ್ತು ಅತಿ ವಿಶಾಲವಾದ ರಿಟ್ರೀಟ್ ಸೆಂಟರ್ನ ಸಭಾಂಗಣದ ಉದ್ಘಾಟನೆಗಾಗಿ ಲಂಡನ್ನಿಂದ ವಿಶೇಷ ವಿಮಾನದ ಮೂಲಕ ಕಲಬುರಗಿ ನಗರದ ವಿಮಾನ ನಿಲ್ದಾಣಕ್ಕೆ ಆಗಮಿಸಿ ಕಳೆದ 3 ದಿನಗಳಿಂದ ಗೀತಾನಗರದಲ್ಲಿ ಅಮೃತ ಸರೋವರದ ಸುವರ್ಣ ಮಹೋತ್ಸವದ ಅನೇಕ ಸಮಾರಂಭಗಳಲ್ಲಿ ಬೆಳಿಗ್ಗೆ ಮತ್ತು ರಾತ್ರಿ ಆಶೀರ್ವಚನ ನೀಡುವ ಮೂಲಕ ಕಲಬುರಗಿ ನಗರದ ಜನತೆಯಲ್ಲಿ ಆಧ್ಯಾತ್ಮಿಕ ಸಿಂಚನ ಮೂಡಿಸಿದ ವಿಶ್ವದ ಅತಿ ಸ್ಥಿರ ಮನಸ್ಸಿನ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ 103 ವರ್ಷದ ತಪಸ್ವಿನಿ ರಾಜಯೋಗಿನಿ ದಾದಿ ಜಾನಕಿಯವರು ಇಂದು ಬೆಳಿಗ್ಗೆ ಕಲಬುರಗಿ ಮಹಾನಗರದಿಂದ ಮೌಂಟ್ ಅಬುಗೆ ತೆರಳಿದರು. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ. हमारा प्रेम भाई और बहन जी अभी गुलबर्ग हमारे वंडरफुल है। मेरे को यहाँ बिठा के बाबा का आह्वान किया। यहाँ जो भी आत्माएं यहाँ परमात्मा बाप के घर में आई, हमारे भाई साहब का अंदर भावना थी मेरे को यहाँ बुलाना और सभी को बाबा को होना कैसा है अनुभव कराना।
बाबा हमारा कैसा है, क्या करता है, वंडरफुल है। मैं आत्मा हूँ, वो परमात्मा है। ये अंगुली इशारा करता है, आत्मा कहाँ है, परमात्मा। सुनो, पता नहीं कितना साल हो गया मुझे भारत से शिरावर भेजा। शिरावर मैंने कहा मैं क्या बोलेंगी, मैंने कहा ओम शांति, ओम शांति। सभी भाई बहनों को यहाँ शांति, सिर्फ शांति नहीं है पर प्रेम है। प्रेम भी सिर्फ नहीं है, खुशी है, समझा। शांति है, प्रेम है, खुशी है, और क्या है। मैं कौन, मेरा कौन, मैं कौन, मेरा कौन। देखो, हाँ, बस ओम शांति। ಕಲಬುರಗಿ ಮಹಾನಗರದ ಬಂಧುಗಳಿಗೆ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಮುಖ್ಯಸ್ಥರಾದಂತಹ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 140 ದೇಶಗಳಲ್ಲಿ ಅನೇಕ ರಾಜಯೋಗ ಸೇವಾ ಕೇಂದ್ರಗಳನ್ನು ತೆಗೆದು ಲಕ್ಷಾಂತರ ಜನರಿಗೆ ಮನಃಶಾಂತಿ, ಸುಖ ಶಾಂತಿ, ಪರಮಾತ್ಮ ಪ್ರೇಮದ ಅನುಭೂತಿಯನ್ನು ಮಾಡಿಸಿರುವಂತಹ ರಾಜಯೋಗಿನಿ, ತಪಸ್ವಿನಿ, 103 ವರ್ಷದ ರಾಜಯೋಗಿನಿ ತಾತಿ ಜಾನಕಿಜಿಯವರ ವಿಶೇಷ ಶುಭ ಕಾಮನೆಗಳು ಕಲಬುರಗಿ ಮಹಾನಗರದ ಜನತೆಗಾಗಿ ಶುಭ ಹಾರೈಕೆಗಳನ್ನು ತಾವೆಲ್ಲ ಕೇಳಿ ಆನಂದಿಸಿ. ಈ ಸಂದರ್ಭದಲ್ಲಿ ಗೀತಾನಗರದಲ್ಲಿನ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ಅನೇಕ ಜನ ಸಹೋದರಿಯರು ಕುಣಿದು ಕುಪ್ಪಳಿಸಿ ಕೈ ಬೀಸುವ ಮೂಲಕ ದಾದಿ ಜಾನಕಿಯವರಿಗೆ ಅವರ ಪ್ರಯಾಣಕ್ಕಾಗಿ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಹುಬ್ಬಳ್ಳಿ ಉಪವಿಭಾಗದ ನಿರ್ದೇಶಕರಾದ ಬಸವರಾಜ್ ರಾಜಋಷಿ, ಬಿಕೆ ಪ್ರೇಮ್ ಭಾಯ್, ಹುಬ್ಬಳ್ಳಿಯ ಬ್ರಹ್ಮಕುಮಾರಿ ನಿರ್ಮಲಾ ಬೆಹನ್, ಮೈಸೂರು ಸಬ್ ಝೋನ್ ನ ಮುಖ್ಯಸ್ಥೆ ಬಿಕೆ ಲಕ್ಷ್ಮೀಜಿ ಸೇರಿದಂತೆ ಬಿಕೆ ಕುಲ್ದೀಪ್ ಬೆಹನ್, ಬಿಕೆ ನಿರ್ಮಲಾ ಬೆಹನ್, ಬಿಕೆ ಅಂಬಿಕಾ ಬೆಹನ್, ಬಿಕೆ ಪದ್ಮಾ ಬೆಹನ್, ಬಿಕೆ ಸರೋಜಾ ಬೆಹನ್, ಬಿಕೆ ಸೋಮಪ್ರಭಾ ಬೆಹನ್, ಬಿಕೆ ಮಹಾದೇವಿ ಬೆಹನ್ ಸೇರಿದಂತೆ ಕಲಬುರಗಿ ಸಬ್ ಝೋನ್ ನ ಮುಖ್ಯಸ್ಥೆ ರಾಜಯೋಗಿನಿ ಬಿಕೆ ವಿಜಯ ಬೆಹನ್ ಮತ್ತು ಮೌಂಟ್ ಅಬುವಿನ ಸೋಷಿಯಲ್ ವಿಂಗ್ ನ ನ್ಯಾಷನಲ್ ಕೋಆರ್ಡಿನೇಟರ್ ರಾಜಯೋಗಿ ಬಿಕೆ ಪ್ರೇಮ್ ಭಾಯ್ ಸೇರಿದಂತೆ ಇತರೆ ಅನೇಕರು ಪಾಲ್ಗೊಂಡಿದ್ದರು. चांद से प्यारी दादी माँ, चांद से प्यार में है ऐसी दादी माँ, चांद से प्यारी दादी माँ, जग से है निराली दादी माँ, उस घर में खुशहाली आए, जिस घर में हम ऐसी दादी माँ। ಛತ್ತೀಸ್ಗಢನ ದುರ್ಗ್ನಲ್ಲಿ ಜನಿಸಿರುವ ಖ್ಯಾತ ಆಧ್ಯಾತ್ಮಿಕ ಗಾಯಕ ಬಿಕೆ ಯುಗರತ್ನ ಚಂದ್ರ ಅವರು ಕಲಬುರಗಿ ನಗರದ ಅಮೃತ ಸರೋವರದ ಸುವರ್ಣ ಮಹೋತ್ಸವ ಸಮಾರಂಭದಲ್ಲಿ ತಮ್ಮ ಗಾನ ಸುಧಾರಿಸುವ ಮೂಲಕ ಕಲಬುರಗಿಯ ಜನರನ್ನ ಮಂತ್ರಮುಗ್ಧರನ್ನಾಗಿಸಿದರು. जग से है निराली दादी माँ, उस घर में खुशहाली आए।
ಪ್ರತಿಭೆಯ ಖಣಿಯಾಗಿರುವ ಛತ್ತೀಸ್ಗಢನ ಬ್ರಹ್ಮಕುಮಾರ್ ಯುಗರತನ್ ಭಾಯಿಯವರು ರಾಷ್ಟ್ರೀಯ ಆಧ್ಯಾತ್ಮಿಕ ಗಾಯಕರಾಗಿದ್ದಾರೆ. ಸಂಪೂರ್ಣ ಭಾರತದಲ್ಲಿ 100ಕ್ಕೂ ಅಧಿಕ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕಾರ್ಯಕ್ರಮಗಳಲ್ಲಿ ಇವರು ತಮ್ಮ ಗಾನಸುದಿಯನ್ನ ಹರಿಸಿದ್ದಾರೆ. ಇವರು ಹಿಂದಿ, ಇಂಗ್ಲಿಷ್, ಗುಜರಾತಿ, ಮರಾಠಿ, ಭೋಜಪುರಿ, ಸಿಂಧಿ, ಪಂಜಾಬಿ, ಒಡಿಯಾ, ತೆಲುಗು, ಕನ್ನಡ ಮತ್ತು ಮಾರವಾಡಿ ಭಾಷೆಗಳಲ್ಲಿ ನಿರರ್ಗಳವಾಗಿ ಹಾಡುವ ಚಾತುರ್ಯವನ್ನ ಹೊಂದಿದ್ದಾರೆ. जिंदगी एक सफर है सुहाना, यहाँ कल क्या हो किसने जाना. हाँ, जिंदगी एक सफर है सुहाना, यहाँ कल क्या हो किसने जाना. उल्लई उल्लईयो, 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 उल्लई उल्लईयो. ಇವರು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಬಿಸಿನೆಸ್ ಮ್ಯಾನೇಜ್ಮೆಂಟ್ ನಲ್ಲಿ MBA ಪದವಿ ಮುಗಿಸಿ ಮಹೀಂದ್ರಾ ಅಂಡ್ ಮಹೀಂದ್ರಾ, ಸ್ಟಾರ್ ಇನ್ಫ್ರಾಸ್ಟ್ರಕ್ಚರ್, ಆಕ್ಟಿವ್ ಗ್ರೋತ್ ಇನ್ ಕಾರ್ಪೊರೇಷನ್ ಸೇರಿದಂತೆ ಇತರೆ ಕಂಪನಿಗಳಲ್ಲಿ ಸೇಲ್ಸ್ ಟ್ರೈನರ್ ಆಗಿ ಸೇವೆ ಸಲ್ಲಿಸಿದ್ದಾರೆ. ಇತ್ತೀಚೆಗೆ ಅವರು ಛತ್ತೀಸ್ಗಢನ ಮೆಡಿಕಲ್ ಸರ್ವಿಸಸ್ ಅಸೋಸಿಯೇಷನ್ ನಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ನಿಯುಕ್ತರಾಗಿದ್ದಾರೆ. आसमानों से बढ़ना है आगे, अरे चांद तारों से चलना है आगे, आसमानों से बढ़ना है आगे, पीछे रह जाएगा ये जमाना, यहाँ कल क्या हो किसने जाना. मेरा नाम युगरतन चंद्राकर है और मैं यहाँ पर गुलबर्गा में ब्रह्मा कुमारीज का जो दादी जानकी जी यहाँ पर पधारी हुई हैं, उनके लिए मुझे भी इनवाइट किया गया है. ख़ास उसमें जैसे कि मैं ब्रह्मा कुमारीज का ऑफिशियल सिंगर हूँ, तो यहाँ उसमें कुछ कल्चरल प्रोग्राम्स होते हैं, उनमें गीतों के लिए यहाँ पर बुलाया गया. बहुत सौभाग्य की बात है कि दादी जी का सानिध्य मिला. यहाँ पर बहुत सुंदर सा रिट्रीट सेंटर बनाया गया है. कर्नाटक में एक अपने आप में एक तीर्थ स्थान की तरह से ये बना हुआ है. और यहाँ पर एक बहुत ख़ास बात है कि ये जो जिस जगह पर बना है बड़ा ही सुंदर है, एक अलग तरीके से दिखाई देता है. मैं अपने बारे में जैसा बताऊं कि मुझे ये जो सिंगिंग का जो कला आई है, इसमें भी मेडिटेशन का बहुत बड़ा रोल रहा है. मेडिटेशन के थ्रू मैं ये समझता हूँ, लोग मुझे पूछते हैं कि आपने ये कला कहाँ से सीखी, तो मुझे ये बिल्कुल याद नहीं कि किसी ने सिखाया होगा मुझे, लेकिन ये ज़रूर महसूस होता है कि मेडिटेशन के थ्रू जो है हमारे अंदर की जो कलाएं हैं, अपने अंदर की जो टैलेंट होती है, वो सब निकल के बाहर आती हैं. और मैं जैसे कि 10 लैंग्वेजेस में सिंगिंग कर सकता हूँ. इंडिया में अभी तक के मैंने 500+ इवेंट्स किए हुए हैं. अभी कुछ समय में इंटरनेशनल इवेंट्स करने जा रहा हूँ. नेक्स्ट मंथ मेरा मलेशिया, सिंगापुर में भी इवेंट होने वाला है. और एक बहुत अच्छा अनुभव है इस लाइफ का कि चूँकि मैं छत्तीसगढ़ मेडिकल सर्विसेज एसोसिएशन में एज ए मैनेजिंग डायरेक्टर वहाँ पर अपनी सेवाएं कर रहा हूँ, तो जो है जो हम बाहर के प्रोफेशनल चीज़ों में जो काम करते हैं, उसको करते हुए भी जब हम इस चीज़ों में कैसे जुड़े रह पाते हैं, ये जब मुझे क्वेश्चन पूछा जाता है, जो मेरे यंगस्टर्स जो लोग होते हैं, यंग एज के जो पर्सन होते हैं, वो मुझे पूछते हैं कि आप कैसे मैनेज करते हो, इस एज में क्या ज़रूरत है स्पिरिचुअलिटी को अपनाने की, क्यों ये ज्ञान अभी की ज़रूरत है, तो बूढ़े होने के बाद की चीज़ें. तो मैं उनसे कहता हूँ कि सुख और शांति, पीस एंड हैप्पीनेस जो है इंसान को शुरू से चाहिए या फिर बूढ़े होने के बाद चाहिए. तो ये जो मेडिटेशन है, ये जो स्पिरिचुअलिटी है, ये अपनी इनर क्वालिटीज़ को पहचान के अपने अंदर पीस और हैप्पीनेस जो हर इंसान को चाहिए, वो इससे मिलती है. तो वो तो हर एक बच्चे को भी चाहिए, एक जवान को भी चाहिए, एक बूढ़े को भी चाहिए. तो उसमें एज का कोई फैक्टर नहीं होता है. स्पिरिचुअलिटी इसका मतलब कोई धर्म से नहीं है. स्पिरिचुअलिटी मीन्स जो है वो अपने आप को पहचानना, अपने इनर क्वालिटीज़ को पहचानना
और उसके साथ ही जो है हम जो वर्क करते हैं, तो फिर हमारे वर्क का जो लोड है, स्ट्रेस है, वो वर्क एरिया में बहुत ही रिलैक्सेबल हो जाता है, बहुत कम हो जाता है। इसलिए वो उसको करने में भी बहुत इजी हो जाता है, फिर बहुत टाइम ही टाइम मिलता है। हाँ, मैं पहली बार कर्नाटक ही पहली बार आया अभी बहुत तो नहीं देख पाया हूँ गुलबर्गा, लेकिन देख करके बड़ा अच्छा लग रहा है। यहाँ पे लोगों से मिलकर बड़ा अच्छा लग रहा है, क्योंकि यहाँ पर मैंने देखा कि हर तरह के लोग हैं। सिर्फ ऐसा नहीं है कि यहाँ लोकल है, बाकी हर पूरे भारत, सारा एक छोटा भारत दिखाई देता है यहाँ गुलबर्गा में। तो इसलिए यहाँ आकर के भी बहुत अच्छा लग रहा है। गुलबर्गा के लोग बड़े अच्छे हैं, बड़े भावना वाले हैं। जिंदगी एक सफर है सुहाना, यहाँ कल क्या हो किसने जाना। ಇವರಿಗೆ 2012ರಲ್ಲಿ ಯೋಗ ಗುರು ಸ್ವಾಮಿ ರಾಮದೇವ್ ರವರು ದೇಶಭಕ್ತಿ ಗಾಯನಕ್ಕಾಗಿ ವಿಶೇಷವಾಗಿ ಸನ್ಮಾನಿಸಿದ್ದಾರೆ. 2013ರಲ್ಲಿ ಭಾರತ ಸರ್ಕಾರದ ಕ್ರೀಡಾ ಮಂತ್ರಾಲಯದ ವತಿಯಿಂದ ಸರ್ವಶ್ರೇಷ್ಠ ಗಾಯಕನೆಂದು ಸನ್ಮಾನಿಸಲಾಗಿದೆ. 2014ರಲ್ಲಿ ಛತ್ತೀಸ್ಗಢನ ಮುಖ್ಯಮಂತ್ರಿ ಡಾಕ್ಟರ್ ರಮಣ್ ಸಿಂಗ್ ರವರು ಇವರ ಗಾಯನಕ್ಕಾಗಿ ಸನ್ಮಾನಿಸಿದ್ದಾರೆ. 2015ರಲ್ಲಿ ಹಿಮಾಚಲ ಪ್ರದೇಶದ ರಾಜ್ಯಪಾಲರಾದ ಆಚಾರ್ಯ ದೇವವ್ರತ ಸಿಂಗ್ ರವರು ಇವರ ಗಾಯನವನ್ನ ಮೆಚ್ಚಿ ಸನ್ಮಾನಿಸಿದ್ದಾರೆ. 2016ರಲ್ಲಿ ಜಾರ್ಖಂಡ್ನ ರಾಜ್ಯಪಾಲರಾದ ಶ್ರೀಮತಿ ದ್ರೌಪದಿ ಮುರ್ಮು ರವರು ಇವರ ಗಾಯನಕ್ಕಾಗಿ ಸನ್ಮಾನಿಸಿದ್ದಾರೆ. 2017ರಲ್ಲಿ ದಿಲ್ಲಿ ವಿಧಾನಸಭೆ ಅಧ್ಯಕ್ಷರಾದ ಶ್ರೀರಾಮ್ ನಿವಾಸ್ ಗೋಯಲ್ ರವರು ಕೂಡ ಇವರ ಗಾಯನವನ್ನ ಮೆಚ್ಚಿ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಿದ್ದಾರೆ. ಇವರ ಗೀತೆಗಳು ಆಸ್ಥಾ, ಜಿ ಜಾಗರಣ್, ಪೀಸ್ ಮ್ಯೂಸಿಕ್ ಮತ್ತು ಪೀಸ್ ಆಫ್ ಮೈಂಡ್ ಚಾನೆಲ್ನಲ್ಲಿ ಪ್ರಸಾರಗೊಳ್ಳುತ್ತಿರುತ್ತವೆ. ಇವರು ಕಳೆದ 3 ದಿನಗಳಿಂದ ಕಲಬುರಗಿ ನಗರದ ಗೀತಾನಗರದಲ್ಲಿ ಜರುಗಿದ ಅಮೃತ ಸರೋವರದ ಸುವರ್ಣ ಮಹೋತ್ಸವದಲ್ಲಿ ತಮ್ಮ ಗಾನಸುದೆ ಹರಿಸುವ ಮೂಲಕ ಕಲಬುರಗಿಯ ಜನರನ್ನ ಮಂತ್ರಮುಗ್ಧರನ್ನಾಗಿಸಿದ್ದಾರೆ. आहा 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 ये नागली ಮುಂದೆ ಸಾಗುನಿ ಬಯಸಿದ್ದೆಲ್ಲ ಸಿಗದು ಬಾಡಲಿ, ಬಯಸಿದ್ದೆಲ್ಲ ಸಿಗದು ಬಾಡಲಿ. ಓ ನಣ್ಣಾಣೆ ನನ್ನ ಮಾತು ಸುಳ್ಳಲ್ಲ, ಓ ನಣ್ಣಾಣೆ ನನ್ನ ಮಾತು ಸುಳ್ಳಲ್ಲ. लाल मेरी पत रखियो वाला झूले लालड़ सिंदड़ी दा से बड़दा शकी साबाश कलंदर दमादम मस्त कलंदर अली दम दम दे अंदर दमादम मस्त कलंदर अली दा पहला नंबर. ओ लाल मेरी ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರಿಸಾರ್ಟ್, ಕೆರಿಬೋಸ್ಗ, ಆಳಂದ ರೋಡ್, ಕಲಬುರಗಿ. ಹಾಗೂ ಶ್ರೀ ಗುರು ವಿದ್ಯಾಪೀಠ, ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯ ಹಾಗೂ ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕಾಗಿ ಇಂದೇ ಪ್ರವೇಶ ಪಡೆದುಕೊಳ್ಳಿ. ಶ್ರೀ ಗುರು ವಿದ್ಯಾಪೀಠ, ಖಣದಾಳ್, ಕಲಬುರಗಿ. ಕಲಬುರಗಿಯ ರಿಂಗ್ ರಸ್ತೆಯ ಬಿಲ್ಗುಂದಿ ಗಾರ್ಡನ್ ಹತ್ತಿರವಿರುವ ಕರುಣಾ ಟೊಯೋಟಾ ಶೋರೂಮ್ನಲ್ಲಿ ನಿನ್ನೆ ಟೊಯೋಟಾ ಗ್ಲಾನ್ಸಾ ಕಾರನ್ನು ನೂತನ ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪಣಪ್ಪ ಕಮಕ್ನೂರ್ ಅವರು ಮಾರುಕಟ್ಟೆಗೆ ಬಿಡುಗಡೆಗೊಳಿಸಿದರು. ಕಲಬುರಗಿ ಮಹಾನಗರದ ರಿಂಗ್ ರಸ್ತೆಯಲ್ಲಿರುವ ಬಿಲ್ಗುಂದಿ ಗಾರ್ಡನ್ ಹತ್ತಿರದ ಕರುಣಾ ಟೊಯೋಟಾ ಶೋರೂಮ್ನಲ್ಲಿ ನೂತನವಾಗಿ ಟೊಯೋಟಾ ಗ್ಲಾನ್ಸಾ ಕಾರನ್ನು ನೂತನ ವಿಧಾನ ಪರಿಷತ್ ಸದಸ್ಯರಾದ ತಿಪ್ಪಣಪ್ಪ ಕಮಕ್ನೂರ್ ಅವರು ನಿನ್ನೆ ಮಾರುಕಟ್ಟೆಗೆ ಬಿಡುಗಡೆಗೊಳಿಸಿದರು. ಬಹಳ ಇಷ್ಟು ಕೂಡ ನಮ್ಮ ಮನೆತನ ಸರಿ ಅಟ್ಯಾಚ್ಮೆಂಟ್ ಅದ ಭಾಳ
ಈಗ ರಾಜಕೀಯ ಬರಬೇಕು ಅಂತ ಹೇಳಿದ್ರು. ಎಲ್ಲ ಯಾರ ಹಣೆ ಬರೋದು ಏನಲ್ಲ ಅದು ಬರ್ಲಿಕ್ಕೆ ಚಲೋ ಒಂದು ಇದು ಮಾಡಿ ಬರೀ ರಾಜೇಶ್ ಜರ ಸೈಡಿಗೆ ಅಣ್ಣ, ಜರ ಸೈಡಿಗೆ ಅಣ್ಣ ಅಯ್ಯಪ್ಪ ಓಕೆ ಸರ್. ಈ ಸಂದರ್ಭದಲ್ಲಿ ಶೋರೂಮ್ನ ಮಾಲೀಕರಾದ ಡಾಕ್ಟರ್ ಭೀಮಾಶಂಕರ್ ಬೆಲಗುಂದಿ, ಸಂತೋಷ್ ಬೆಲಗುಂದಿ, ಶೋರೂಮ್ನ ವ್ಯವಸ್ಥಾಪಕರಾದ ವ್ಯಾಸ ಜೋಶಿ, ರಾಘವೇಂದ್ರ, ಬಸವರಾಜ್ ಸೇರಿದಂತೆ ಶೋರೂಮ್ನ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಗುಲ್ಬರ್ಗ ನಗರದಲ್ಲಿ ಟೊಯೋಟಾ ಶೋರೂಮ್ ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಯುತ್ತದೆ. ಕರ್ನಾಟಕ ರಾಜ್ಯದಲ್ಲಿ ಫಾರ್ಚುನರ್ ಕಾರ್ ಇರಬಹುದು, ಇನೋವಾ ಕಾರುಗಳು ಇರಬಹುದು, ಇನ್ನಿತರ ಕೆಲವು ಕಂಪನಿಯ ಕಾರುಗಳು ಈಗಾಗಲೇ ರಾಜ್ಯದಲ್ಲಿ ಹೆಚ್ಚಿನ ರೀತಿ ಇದರಲ್ಲಿ ಇಲ್ಲಿ ಮಾರಾಟವಾಗಿವೆ. ನಾನು ಇವತ್ತು ಗ್ಲಾಜಾ ಎಂಬ ಹೊಸ ಕಾರನ್ನು ಅತ್ಯಂತ ಸಂತೋಷದಿಂದ ಬಿಡುಗಡೆ ಮಾಡಿದ್ದೇನೆ. ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ಪ್ರಮಾಣದಲ್ಲಿ ಮಾರಾಟ ಆಗಿ ಈ ಸಂಸ್ಥೆಗೆ ಒಳ್ಳೆಯ ಹೆಸರು ಬರಲಿ. ಈ ಸಂಸ್ಥೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮಾದರಿಯಾಗಿ ಬೆಳೆಯಲಿ ಮತ್ತು ನಮ್ಮ ಸಂತೋಷ್ ಮಾಲಕರಿಗೆ ಮತ್ತು ನಮ್ಮ ಡಾಕ್ಟರ್ ಭೀಮಾಶಂಕರ್ ಡಾಕ್ಟರ್ ಬಿಲಗುಂದಿ ಅವರಿಗೆ ದೇವರು ಇನ್ನೂ 100 ವರ್ಷಗಳ ಕಾಲ ಬಾಳಿ ಬದುಕಿ ರಾಜ್ಯದಲ್ಲಿ ಅವರೇ ಆದಂತ ಶಕ್ತಿ ಇರಲಿ. ಮುಂದಿನ ದಿನಗಳಲ್ಲಿ ರಾಜಕೀಯ ಜೀವನದಲ್ಲಿ ಕೂಡ ಅವರು ಹೊರಗಡೆ ಬಂದು ಶಾಸಕರಾಗಲಿ ಎಂಬ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ತಮಗೆಲ್ಲರಿಗೂ ಶುಭವನ್ನು ಹಾರೈಸಿ. ಇಪ್ಪತ್ತೊಂದನೇ ಸೆಂಚುರಿ ಹೋಗ್ತಾ ಇದೀವಿ. ಎನ್ವೈರನ್ಮೆಂಟ್ ಫ್ರೆಂಡ್ಲಿ when Toyota come with PS6 engines, so we are believed Toyota people we are interested to change the world, so making the change using newer technology, the smart hybrid technology is here to India from first Toyota peoples. I think we believe Toyota service, they are offering a lot of services, they came with a lot of features. We believe the Toyota will go, let's see how it works. Okay, thank you. नमस्कार, मैं संतोष बिलगुंदी, मैनेजिंग डायरेक्टर कर्नाटक टोयोटा। आज सभी हमारे जो भी कस्टमर इधर आए हुए हैं टोयोटा ग्लांजा लॉन्च के लिए, उनका हार्दिक मैं स्वागत करता हूं। तो आज हम ये टोयोटा ग्लांजा आज लॉन्च करे हैं और हमारे को कम से कम एक 15-20 दिन से अच्छा खासा रिस्पांस भी आ रहा था और आज हम देखे काफ़ी तादाद में कस्टमर आए उधर और आज के डेट में काफ़ी बुकिंग भी हुआ है। जो हमारा जो ये गाड़ी है ये टोयोटा और सुजुकी का फर्स्ट अलायंस प्रोडक्ट है और आते हुए जो कुछ महीनों में हम देखेंगे ये दोनों कंपनी का जो एमओयू है, अंडरस्टैंडिंग है, उसमें काफ़ी सारा गाड़ी भी आएगा। जो भी गाड़ी जैसा हाइब्रिड है और जो इलेक्ट्रिकल व्हीकल है, दोनों जॉइंट वेंचर में अभी आते हुए कुछ महीनों में सालों में इधर लॉन्च करेंगे। और मैं इधर आए हुए जो भी हमारे प्रेस के मित्रों हैं उनको मैं हार्दिक अभिनंदन करता हूं जो इधर आए आकर इसमें शामिल हुए। तो I really welcome you all. Okay. My name is Atul Sharma. I am a sales manager in Karuna Toyota. Today on the 10th June we had launched Toyota Glanza for the first time in Gulbarga, and even in Toyota, from Toyota the segment required premium hatchback. So in this segment we didn't have the vehicle, so for the first time actually from the Toyota also we launched the new car. It's called Glanza Premium Hatchback. It comes with manual transmission and CVT transmission both. Manual transmission we have the smart hybrid system we can call, even mild hybrid system. Two variants are there. It's a purely petrol engine with mild hybrid. 1200 cc you'll get with 23.5 mileage kilometer per liter you'll get in
hybrid system. The second battery works to assist the torque, and with that it already given the assist torque system and also idle stop and stop. जब भी आपकी मतलब the vehicle stops in signal, तो the engine stops, and when you press the clutch, the engine starts to work. This will help to give maximum fuel efficiency. With this, we have V variant that will come with same 1200 cc, 89 PS power, and 21 kilometer of mileage. We have CVT transmission also, the same 5-speed CVT transmission, and the best point of the Toyota Glanza is we are giving 3 years 1 lakh kilometer unmatched warranty with the quality service from Toyota. Customer will definitely recommend or refer our car to other. And EM60, what we feel even the customer also happy with the service, that even 60 minutes in 60 minutes we give the service deliver the vehicle in servicing. With that we give parts warranty also, that is 6 months or 10,000 kilometers, whichever is earlier. Thank you very much. ವಿಶ್ವಜ್ಯೋತಿ ಪ್ರತಿಷ್ಠಾನಕ್ಕೆ 11ರ ಸಂಭ್ರಮ ಹಾಗೂ ಸಾಂಸ್ಕೃತಿಕ ಸಂಘಟಕ ವಿಜಯಕುಮಾರ್ ಪಾಟೀಲ್ ತೇಗಲ್ತಿಪ್ಪಿಯವರ 40ನೇ ಹುಟ್ಟುಹಬ್ಬದ ಅಂಗವಾಗಿ ಜೂನ್ 11ರಿಂದ ಜುಲೈ 11ರವರೆಗೆ ಷಟ್ವಿಧ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಇದರ ಅಂಗವಾಗಿ ಇಂದು ಆರೋಗ್ಯ ದರಿವು ಕಾರ್ಯಕ್ರಮ ಜರುಗಿತು. ವಿಶ್ವಜ್ಯೋತಿ ಪ್ರತಿಷ್ಠಾನ ಕಲಬುರಗಿಗೆ 11ರ ಹೊನಲು ಮತ್ತು ಸಾಂಸ್ಕೃತಿಕ ಸಂಘಟಕ ವಿಜಯಕುಮಾರ್ ಪಾಟೀಲ್ ತೇಗಲತಿಪ್ಪಿಯವರ ಜನ್ಮ ಜ್ಯೋತಿಗೆ 40ರ ಬೆಳಕಿನ ಅಂಗವಾಗಿ ಆರೋಗ್ಯ ವಿಜಯ ಪರೋಪಕಾರದ ಅರಿವೆ ಪರಮಸೇವೆ ಎಂಬ ಕೆಳಬರಹದೊಂದಿಗೆ ಷಟ್ವಿಧ ಸರಣಿ ಕಾರ್ಯಕ್ರಮವನ್ನು 2019ರ ಜೂನ್ 11ರಿಂದ ಜುಲೈ 11ರವರೆಗೆ ಹಮ್ಮಿಕೊಳ್ಳಲಾಗಿದ್ದು, ಇದರ ಅಂಗವಾಗಿ ಆರೋಗ್ಯ ದರಿವು ಕಾರ್ಯಕ್ರಮವು ದಿನಾಂಕ 11ನೇ ಜೂನ್ 2019ರ ಮಂಗಳವಾರದಂದು ಬೆಳಗ್ಗೆ 10:30 ಗಂಟೆಗೆ ಕಲಬುರಗಿ ನಗರದ ಶ್ರೀ ಗುರು ನಾಗಲಿಂಗೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ಜರುಗಿತು. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಚೌದಾಪುರಿ ಹಿರೇಮಠ ಕಲಬುರಗಿಯ ಪೂಜ್ಯರಾದ ಶ್ರೀ ಶಟಸ್ಥಲ ಬ್ರಹ್ಮಿ ರಾಜಶೇಖರ ಶಿವಾಚಾರ್ಯರು ವಹಿಸಿದ್ದರು. ಉದ್ಘಾಟಕರಾಗಿ ಯರಗೇರ ರಾಯಚೂರದ ವೃತ್ತ ಆರಕ್ಷಕ ನಿರೀಕ್ಷಕರಾದ ದತ್ತಾತ್ರೇಯ ಕಾರ್ನಾಡ್ ಆಗಮಿಸಿದ್ದರು. ನುಡಿ ಅರಿವು ಮೂಡಿಸಲು ಮಕ್ಕಳ ಹಾರ್ಮೋನ್ ವಿಶೇಷ ತಜ್ಞರಾದ ಡಾ ಕುಮಾರ್ ಅಂಗಡಿ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಶ್ರೀ ಗುರು ನಾಗಲಿಂಗೇಶ್ವರ ಪಿಯು ಕಾಲೇಜಿನ ಪ್ರಾಚಾರ್ಯರಾದ ಶಿವರಾಜು ಶೀಲವಂತ ವಹಿಸಿದ್ದರು. ಬೇಡಿದೊಡೆ ಎನ್ನೊಡೆಯನ ಬೇಡುವೆ ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ ಒಡೆಯಂಗೊಡಲ ತೋರಿ ಎನ್ನ ಬಡತನವ ಭಿನ್ನೈಸುವೆ. ಸುಮಾರು ದಿನಗಳಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಮೊದಲನೇ ದಿನದ ಉದ್ಘಾಟನಾ ಕಾರ್ಯಕ್ರಮ. ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ನಮ್ಮ ಶಾವಜರದ ಚೌದಾಪುರಿ ಹಿರೇಮಠದ ಪರಮ ಪೂಜ್ಯ ಶಟಸ್ಥಲ ಬ್ರಹ್ಮ ರಾಜಶೇಖರ ಶಿವಾಚಾರ್ಯರನ್ನ ವೇದಿಕೆಯ ಪರವಾಗಿ ಮತ್ತು ನಮ್ಮ ವಿಶ್ವಜ್ಯೋತಿ ಪ್ರತಿಷ್ಠಾನ ಪರವಾಗಿ ತಮ್ಮೆಲ್ಲರ ಪರವಾಗಿ ತುಂಬ ಸುಸ್ವಾಗತ ಹೇಳುತ್ತೇನೆ. ವಿಶ್ವಜ್ಯೋತಿ ಪ್ರತಿಷ್ಠಾನ ಕಲಬುರಗಿ 11ರ ವಾರ್ಷಿಕೋತ್ಸವ ಜೊತೆಗೆ ವಿಜಯಕುಮಾರ್ ಪಾಟೀಲ್ ಅವರ 40ನೇ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಇವತ್ತೆಲ್ಲ ನಾವು ಇದ್ದೀವಿ. ಅವರು ನಮ್ಮನ್ನ ನಾವು ಕೇಳಿದೆವ್ರಿಗೆ ಹಂಗ್ ಮಾಡೋಣ ಹಿಂಗ್ ಮಾಡೋಣ ಅಂತ ಹೇಳಿ, ಅದೇನು ಬೇಡ ಅಂದ್ರು. ಬೇಡ ಅಂದ್ರೆ ಮತ್ತೆ ಹೆಂಗ್ ಮಾಡ್ಬೇಕು, ಒಂದು ಸಮಾಜಮುಖಿಯಾಗಿ ನಾವು ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ನಾವು ಒಪ್ಕೋತೀನಿ ಅಂತ ಒಂದು ಮಾತು ಕೊಟ್ಟರು. ಹಿಂಗಾಗಿ ನಾವೆಲ್ಲ ಸಂಸ್ಕೃತಿ ಬಳಗದವರು ಆಯ್ತು ನೀವು ಹೇಳ್ದಂಗೆ ಮಾಡೋಣ ಅಂದಾಗ ತಿಂಗಳ ಪರ್ಯಂತ ಒಂದು ಸಮಾಜಮುಖಿಯಾಗಿ ಸಮಾಜಕ್ಕೆ ಒಳ್ಳೆಯ ಒಂದು ಸಂದೇಶ ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನು ರೂಪಿಸಿ ನಾವು ಇವತ್ತ ಈ ಒಂದು ವಿಶೇಷ ಕಾರ್ಯಕ್ರಮ ಅವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಹಮ್ಮಿಕೊಂಡಿದ್ದೀವಿ. ಈ ಒಂದು ಅವರು ವಿಜಯಕುಮಾರ್ ಪಾಟೀಲ್ ತೇಗಲ್ತಿಪ್ಪಿ ಅವರು ತನ್ನ ಜೀವನದಲ್ಲಿ ನಾವೆಲ್ಲ ಹೇಳ್ತೀವಿ ಹೋಗ್ತೀವಿ ನಾವು ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕು ಅಂತೇಳಿ, ಅವ್ರು ಹಂಗಲ್ಲ. ಬುದ್ಧ ಬಸವ ಅಂಬೇಡ್ಕರ್ ಅವರ ಅನುಯಾಯಿಯಾಗಿ, ಬಡವರ ಮಕ್ಕಳ ಆಶಾಜ್ಯೋತಿಯಾಗಿ, ಕನ್ನಡದ ಕಟ್ಟೋಳಾಗಿ, ಈಗ ತಾನೇ ನಮ್ಮ ಶಟಕರಣ್ಣವ್ರು ಹೇಳಿದ್ರು, ಒಂದಲ್ಲ 10 ಹೇಳಿದ್ರು. ರೈತರ ಪರವಾಗಿ, ಸೈನಿಕರ ಪರವಾಗಿ, ದೀನ ದಲಿತರ ಪರವಾಗಿ ನಿರಂತರ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಇವತ್ತಂತ ನಮಗಂತೂ ತುಂಬಾ ಖುಷಿಯಾಗಿದೆ. ನಮಗೆ ನಾವೊಂದು ಹಳ್ಳಕ್ಕೆ ಹೋದ್ರೆ ಒಂದು ಕಲ್ಲು ಮಣ್ಣು ಸಿಗ್ತದೆ, ಒಂದು ಸಮುದ್ರಕ್ಕೆ ಹೋದ್ರೆ ವಜ್ರ ವೈಡೂರ್ಯ ಸಿಗ್ತದೆ. ಅದು ನಾನು ಹೆಮ್ಮೆಯಿಂದ ಹೇಳ್ತೀನಿ. ವಿಜಯಕುಮಾರ್ ಪಾಟೀಲ್ ತೇಗಲ್ತಿಪ್ಪಿ ಅವರ ಒಡನಾಟ ಇಟ್ಕೊಂಡವರಿಗೆ ನಮಗೆ ಕಾಣದಂತ ಪರಮಾತ್ಮನ ದರ್ಶನ ಆಗ್ತದೆ ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ.
ಅವರು ಎಷ್ಟೋ ಪ್ರತಿಭೆಗಳನ್ನು ಹೊರತಂದಿದ್ದಾರೆ. ಆಕ್ಚುಲಿ ಅವರಿಗೆ ಗೊತ್ತಿಲ್ಲ ನಮ್ಮಲ್ಲಿ ಏನು ಪ್ರತಿಭೆ ಅನ್ನೋದು ಅವರಿಗೆ ಗೊತ್ತಿಲ್ಲ. ನಮ್ಮ ಸಾಂಗ್ಗಳು ಮಾಡ್ಕೋತಾರೆ, ನೀವು ನೋಡ್ರಿ ಗೊತ್ತಿಲ್ಲ, ಫೇಸ್ಬುಕ್ನಾಗ ಬರ್ತಿರ್ತಾವ ನೋಡಿರಲ್ಲ. ಬೇರೆ ಬರ್ತ್ಡೇ ಒಂದು ಬರ್ತ್ಡೇ ಹೋಗಿದ್ದೆ ನಾವು ಸ್ವಾಮಿಗಳ ಹೆಸರು ಹೇಳಲ್ಲ. ಅವ್ರದ್ದು 32ನೇ ಬರ್ತ್ಡೇ ಹೋದಾಗ ಎಲ್ಲರೂ ವೇದಿಕೆ ಮೇಲೆ ಕಾಯ್ಲಿಕ್ಕತ್ತಿದ್ರು. ಯಾಕೆ ಕಾಯಕತ್ತಾರ ಅಂತ ನಾ ಕೇಳಿದೆ. ಇಲ್ಲ, ಈ ಸಲ ಅಪ್ಪರು 32ನೇ ವರ್ಷದ ಹುಟ್ಟುಹಬ್ಬ ಅದ, ಅದಕ್ಕೆ 32 kg ಕೇಕ್ ಮಾಡಿಸ್ಲಿಕ್ಕತ್ತೀವಿ, ಅದಕ್ಕೆ ಕೇಕ್ ಹೊಂಟದ ಕಾಯಕತ್ತೀವಿ ಅಂದ್ರು. ಸ್ವಲ್ಪ ಗುಲ್ಬರ್ಗ ಎಷ್ಟು ದೊಡ್ಡದ, ಬಹಳಷ್ಟು ದೊಡ್ಡ ದೊಡ್ಡ ಬೇಕ್ರಿ ಅದಾವ. ಆರ್ಡರ್ ಮಾಡಿದ್ರೆ ನೀವು ಟೈಮಿಂಗಿಂತ ಮುಂಚೆನೆ ಬಂದು ನಿಮ್ಮ ಹತ್ರ ಇಡ್ತಾರ. ಯಾಕೆ ಲೇಟ್? ಇಲ್ರಿ, ಹೈದ್ರಾಬಾದ್ ಮಾಡಿಸ್ತಾರೆ ಸಿಗತ್ತೀವಿ ಆದ್ರೆ ಇವನು ಬರ್ತ್ಡೇ. ಮತ್ತು ನಿಮ್ಮ ಕಾಲೇಜ್ ಲೈಫ್ನಾಗ ಹೋದ್ರೆ ಈಗ ನಿಮ್ಗೆ ಹೋಟೆಲ್ಗಳು ಬೇಡ, ಹಾಲುಗಳು ಬೇಡ, ಏನು ಬೇಡ. ನಿಮ್ಗೆ ಏನ್ ಬೇಕಂದ್ರೆ ಒಂದು ಬೈಕ್ ಸೀಟ್ ಬೇಕಿಷ್ಟೇ. ಹೌದಲ್ಲ? 40ನೇ ವರ್ಷದ ಹುಟ್ಟುಹಬ್ಬವನ್ನು ಬಹಳ ವಿಶಿಷ್ಟವಾಗಿ ಆಚರಣೆ ಮಾಡಬೇಕು. ಆರೋಗ್ಯದ ವಿಜಯ, ಆರೋಗ್ಯದ ಅರಿವು ಕೊಡಬೇಕು ಅಂತಕ್ಕಂಥ ರೀತಿಯಲ್ಲಿ 1 ತಿಂಗಳ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಆ ಕಾರ್ಯಕ್ರಮದ ವೈಶಿಷ್ಟ್ಯ ಇಷ್ಟೇ. ಆರೋಗ್ಯ ಅಂದರೆ ಏನು? ಆರೋಗ್ಯ ಅಂದ್ರೆ ನಮ್ಮ ಆರೋಗ್ಯನೂ ಆಗಿರ್ಬೋದು, ಸಮಾಜದ ಆರೋಗ್ಯವನ್ನು ಸರಿಪಡಿಸಬೇಕು ಅಂತ ತಿಳ್ಕೊಂಡು ವಿಚಾರವನ್ನು ಇಟ್ಕೊಂಡು ಆರೋಗ್ಯ ವಿಜಯವನ್ನು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಬಹುಶಃ ನಮ್ಮ ಜೀವನದಲ್ಲಿ ಅವರು ಸ್ವಾಮೀಜಿಗಳು ಹೇಳಿದಾಗೆ ಕೇಕ್ ಕಟ್ ಮಾಡೋದ್ರ ಮುಖಾಂತರ ನಮ್ಮ ಹುಟ್ಟುಹಬ್ಬಗಳನ್ನು ಆಚರಣೆ ಮಾಡ್ಕೊಳ್ತೇವೆ. ಆದರೆ ಸಸಿಗೆ ನೀರು ಉಣಿಸುವುದರ ಮುಖಾಂತರ ಸಮಾಜವನ್ನು ಬೆಳವಣಿಗೆ ಮಾಡಬೇಕು, ಸಸಿಗೆ ನೀರು ಹಾಕುವುದರ ಮುಖಾಂತರ ಸಮಾಜ ಸದೃಢ ಮಾಡಬೇಕು ಅಂತಕ್ಕಂಥ ಭಾವನೆಗಳನ್ನು ಇಟ್ಟುಕೊಂಡು ತಮ್ಮ ಈ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡ್ರು. ಅದೇ ರೀತಿಯಾಗಿ ಸುಮಾರು 40 ವರ್ಷಗಳಿಂದ ಸತತವಾಗಿ 25 ವರ್ಷಗಳಿಂದ ನಾನು ನೋಡ್ತಾ ಇರುವಾಗ, ನಾನು ಅವರು ಬಹಳ ಹುಟ್ಟಿದಾಗಿಂದಲೂ ಬಹಳ ಸಮೀಪ ಇರತಕ್ಕಂಥವ್ರು. ನಮ್ಮ ತೇಗಲತಿಪ್ಪಿಯವರು, ಆ ತೇಗಲತಿಪ್ಪಿಯವರಿಗೆ ಆ ದೇವನು ಒಂದು ರೂಹು, ಒಂದು ದಾರಿಯನ್ನು ಅವರಿಗೆ ತೋರಿಸಿದ್ದಾನೆ. ಅದು ಎಂಥ ದಾರಿ ಅಂದರೆ ಪವಿತ್ರವಾದ ದಾರಿ, ಜನಸೇವೆ ಮಾಡುವ ದಾರಿ, ಜನರಿಗೆ ಉಪಯೋಗವಾಗುವಂತಹ ಜನ್ಮ ಕೊಟ್ಟಿದ್ದಾನೆ. ಈಗ ತೇಗಲತಿಪ್ಪಿಯವರಿಗೆ ಸಮಾಜಮುಖಿಯಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಎಲ್ಲರ ಮನಸ್ಸುಗಳಿಗೆ, ಎಲ್ಲರ ಹೃದಯಗಳಿಗೆ ಮುಟ್ಟುವಂತಹ ಕೆಲಸವನ್ನು ಅವರು ಮಾಡುತ್ತಾರೆ. ಅವರು ಎಲ್ಲರಿಗೂ ಒಂದುಗೂಡಿಸುವ, ಹೃದಯವನ್ನು ಒಂದುಗೂಡಿಸುವಂತಹ ಕಲೆ ಮಾತ್ರ ಅವರಿಗೆ ಚೆನ್ನಾಗಿ ಗೊತ್ತಿದೆ. ಒಳ್ಳೆಯ ವ್ಯಕ್ತಿ, ನಿಸ್ವಾರ್ಥ ವ್ಯಕ್ತಿ, ಸ್ವಾರ್ಥವಿಲ್ಲದೆ ದುಡಿಯುವಂಥ ವ್ಯಕ್ತಿ, ಯಾವುದು ವಿಚಾರ ಮಾಡದೇ ಇರುವಂಥ ವ್ಯಕ್ತಿ, ಸಮಾಜಮುಖಿಯಾದಂತಹ ವ್ಯಕ್ತಿ, ಎಲ್ಲರಿಗೂ ಬೇಕಾದಂಥ ವ್ಯಕ್ತಿ ನಮ್ಮ ತೇಗಲತಿಪ್ಪಿ. ಅವರ 40ರ ಹುಟ್ಟುಹಬ್ಬ ನಾವೆಲ್ಲ ಆಚರಿಸ್ತಾ ಇದ್ದೇವೆ. ಆ 40ರ ಹುಟ್ಟುಹಬ್ಬ, ಅದರ ನಿಮಿತ್ತವಾಗಿ ಎಲ್ಲ ಕಾರ್ಯಕ್ರಮಗಳನ್ನು, ಸಮಾಜಮುಖಿಯಾದಂತಹ ಕಾರ್ಯಕ್ರಮ. ಇವತ್ತಿನ ದಿವಸ ಏನು ಅಣ್ಣವ್ರದ್ದು ಕಾರ್ಯಕ್ರಮನ ಹುಟ್ಟಿದಬ್ಬ ಅಂತ ಗೊತ್ತಾಗಲಿಲ್ಲ. ಅವರಿಗೆ ಪ್ರಥಮವಾಗಿ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರುತ್ತೇನೆ. ಇವತ್ತಿನ ದಿವಸ ಬಹಳಷ್ಟು ಕಾರ್ಯಕ್ರಮಗಳಲ್ಲಿ, ಎಲ್ಲಾ ಕಾರ್ಯಕ್ರಮ ಬಹಳಷ್ಟು ಅಂದ್ರೆ ಏನಿಲ್ಲ ಅಂದ್ರೆ 10, 20, 30 ಕಾರ್ಯಕ್ರಮಕ್ಕೆ ನಾನು ಕೂಡ ಹೋಗಿದ್ದೀನಿ. ಪ್ರತಿಯೊಂದು ವಿಭಿನ್ನವಾಗಿ ಕಾರ್ಯಕ್ರಮಗಳನ್ನ ಹಾಕೊಂತಾರ ಅವರು. ಸಾಹಿತ್ಯದ ಬಗ್ಗೆ, ಮಕ್ಕಳ ಬಗ್ಗೆ, ಆಮೇಲೆ ಗಿಡಗಳ ಪ್ರಕೃತಿ ಬಗ್ಗೆ ಪ್ರತಿಯೊಂದು ಕಾರ್ಯಕ್ರಮ ಬಹಳ ಒಂದು ವಿಶೇಷತನ ಮೂಡಿರ್ತದ ಅಂತಾಗ. ಇದೇ ರೀತಿ ಪ್ರತಿಯೊಂದು ಅವರಿಗೆ ದೇವರು ಅವರಿಗೆ ಹುಮ್ಮಸ್ಸನ್ನು ಕೊಡ್ಲಿ. ಅವ್ರು ಯಾವುದೇ ಒಂದು ಕೆಲಸದಲ್ಲಿ ನಾವು ಅವರಿಗೆ ಸಹಾಯವಾಗಿ ಯಾವಾಗ್ಲೂ ನಿಲ್ತೀವಿ. ದೇವರವರಿಗೆ ಆಯುಷ್ಯ, ಆರೋಗ್ಯ, ಸ್ಫೂರ್ತಿಯನ್ನ ಹೀಗೆ ಕೊಡ್ತಾ ಇರ್ಲಿ ಅಂತ ಹೇಳಿ ಒಂದು ಒಳ್ಳೆಯ ಕೊಡುಗೆ ಏನಾದ್ರೂ ನಮ್ಮ ಭಾಗದಲ್ಲಿ ಕೊಡ್ತಾರಂತಂದ್ರೆ ಅವ್ರು ವಿಜಯಕುಮಾರ್ ತೇಗಲತಿಪ್ಪಿಯವರು ಅಂತ. ಯಾಕಂದ್ರೆ ದಿನ ಬೆಳಿಗ್ಗೆ ಎದ್ದಾದ್ರು ಅವರು ಸ್ವಂತಕ್ಕೆ ಏನು ಮಾಡ್ಕೊಂಡಿಲ್ಲ. ಅವರು ಸದಾ ವಿದ್ಯಾರ್ಥಿಗಳಿಗೋಸ್ಕರ, ಸಮಾಜಕ್ಕೋಸ್ಕರ ತನ್ನದೇ ಆದಂತಹ ಒಂದು ದಾರಿಯಲ್ಲಿ ಏನಾದ್ರೂ ಸಮಾಜಕ್ಕೆ ಒಳಿತಾ ಆಗ್ತಂದ್ರೆ ಅವ್ರು ಇತಿ ಸಹ ಮಾಡಂಗಿಲ್ಲ. ಇವತ್ತು ನಿಜವಾಗಿ ಅವ್ರ ಹುಟ್ಟುಹಬ್ಬ ಎಂತ ವಿಜೃಂಭಣೆಯಿಂದ ಮಾಡಬೇಕು. ಆದ್ರೆ ಆ ಹುಟ್ಟುಹಬ್ಬವನ್ನು ಯಾವ ರೀತಿ ಮಾಡ್ತಿದ್ರೆ ಸಮಾಜಕ್ಕೆ, ವಿದ್ಯಾರ್ಥಿಗಳಿಗೆ ಸಮಾಜಕ್ಕೆ ಒಂದು ಏನಾದ್ರೂ ಕೊಡುಗೆ ಕೊಡ್ಬೇಕೆಂಬ ಒಂದು ಉದ್ದೇಶದಿಂದ ಈ ತರ ಒಂದು ಪರಿಸರ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅವರು. ಇವತ್ತೆಲ್ಲ ಈ ಒಂದು ಒಳ್ಳೆಯ ವ್ಯಕ್ತಿಗಳು ಈ ವೇದಿಕೆ ಮೇಲೆ ಬರಬೇಕಾದ್ರೆ ವಿಜಯಕುಮಾರ್ ತೇಗಲತಿಪ್ಪಿಯವರು ನಿಮ್ಮನ್ನ ಒಳ್ಳೆಯ ರೀತಿಯಿಂದ ಒಂದು 4 ಹಿತನುಗಳು ನಿಮ್ಮ ತಲೆಗೆ ಹೋಗ್ಲಿ
ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡ್ತಿದ್ದಾರೆ. ಇದಕ್ಕೆ ನಮ್ಮ ಶಿವರಾಜ್ ಶೀಲವಂತ ಅವರು ಒಪ್ಪಿಗೆ ಕೊಟ್ಟು ನಿಮ್ಮನ್ನು ಇನ್ನೂ ರೀತಿಯಿಂದ ಒಳ್ಳೆಯ ಜ್ಞಾನ ಸಿಗಲಿ ಎಂಬ ಕಾರಣದಿಂದ ಇಂಥ ಕಾರ್ಯಕ್ರಮ ಆಸ್ಪದ ಮಾಡಿಕೊಟ್ಟು ನಿಮ್ಮನ್ನ ಜ್ಞಾನವನ್ನು ವೃದ್ಧಿ ಮಾಡೋಕ್ಕೋಸ್ಕರ ಇಂಥ ಈ ಸಮಾಜದಲ್ಲಿ ಒಳ್ಳೆ ಒಳ್ಳೆ ಕಾರ್ಯಕ್ರಮ ಮಾಡುತ್ತಾ ಬಂದಿರೋ ವಿಜೇತಿವರಿಗೆ ಎಷ್ಟು ನಾವು ಕೃತಜ್ಞತೆ ಹೇಳಿದ್ರು ಅದು ತಪ್ಪಾಗಲಾರದು. ಬಹುಶಃ ಇಷ್ಟೊಂದು ಅರ್ಥಪೂರ್ಣವಾದ ಕಾರ್ಯಕ್ರಮ ಆಯೋಜನೆಗೆ ಅವಕಾಶ ಕೊಟ್ಟಿದ್ದಾರೆ ಅಂತಂದ್ರೆ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಮಕ್ಕಳ ಬಗ್ಗೆ, ವಿದ್ಯಾರ್ಥಿಗಳ ಬಗ್ಗೆ ಎಷ್ಟು ಅವರಿಗೆ ಕಾಳಜಿ ಇದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಸ್ನೇಹಿತರೆ, ಇಂಥ ಪ್ರಾಚಾರ್ಯರು ನಿಮಗೆ ಸಿಕ್ಕಿದಾರಲ್ಲ, ನೀವೆಲ್ಲ ಸುಧಾವಿಗಳು ಅಂತಕ್ಕಂಥ ಮಾತನ್ನ ಬಹಳ ಅಭಿಮಾನಪೂರ್ವಕವಾಗಿ ಸಂದರ್ಭ ಹೇಳಿಕೆ ಇಚ್ಛೆ ಪಡ್ತಾನೆ. ಸ್ನೇಹಿತರೆ, ಇವತ್ತು ನಾವೆಲ್ಲ ಬಿಲ್ಡಿಂಗ್ ಅನ್ನ ಕಟ್ತಾ ಇದ್ದೀವಿ. ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನ ಕಟ್ಟಿ ಇವತ್ತು ಹಣ ಗಳಿಸ್ಲಿಕ್ಕೆ ಹೊಟ್ಟಿರ್ತಕ್ಕಂಥ ಈ ಸಂದರ್ಭದೊಳಗೆ ಅದಕ್ಕಿಂತ ಮುಖ್ಯವಾಗಿ ಇವತ್ತು ನಾವೆಲ್ಲ ಮನುಷ್ಯಗಳನ್ನ ಕಟ್ಟಬೇಕಾಗಿರ್ತಕ್ಕಂಥದ್ದು ಇವತ್ತು ಬಹಳ ಅವಶ್ಯಕತೆ ಇದೆ. ಅಂತ ಮನುಷ್ಯಗಳನ್ನ ಕಟ್ಟತಕ್ಕಂಥ ಕೆಲಸ ಕಳೆದ 11 ವರ್ಷಗಳಿಂದ ವಿಶ್ವಜ್ಯೋತಿ ಪ್ರತಿಷ್ಠಾನದ ಆಶ್ರಯದಲ್ಲಿ ನಮ್ಮೆಲ್ಲ ಗೆಳೆಯರ ಬಳಗದ ಸಹಕಾರದೊಂದಿಗೆ ಇಡೀ ಕಲಬುರಗಿ ನಾಡಿನಾದ್ಯಂತ ಇಂಥ ಮನುಷ್ಯಗಳನ್ನ ಕಟ್ಟತಕ್ಕಂಥ ಕೆಲಸ ನಾವು ನಿರಂತರವಾಗಿ ಮಾಡಿಕೊಂಡು ಬರ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಹೇಳಿ, ಆ ಕಾರಣಕ್ಕಾಗಿ ಪ್ರತಿಷ್ಠಾನಕ್ಕೆ 11ರ ಹೊನಲಿನ ನೆನಪನ್ನ ಮಾಡಿಕೊಂಡು ಒಂದು ತಿಂಗಳ ಪರ್ಯಂತವಾಗಿ ಇವತ್ತು ಆರೋಗ್ಯ ಇರ್ಬೋದು, ಕೃಷಿ, ಪರಿಸರ, ಇವತ್ತು ದೇಹದಾನದ ಮಹತ್ವ ಇರ್ಬೋದು, ರಕ್ತದಾನದ ಮಹತ್ವ, ಮಾಧ್ಯಮ, ಸಾಹಿತ್ಯ, ಹೀಗೆ ಸಮಾಜದ ವಿವಿಧ ಕ್ಷೇತ್ರಗಳ ಮೇಲೆ ಒಂದಿಷ್ಟು ಬೆಳಕನ್ನ ಚೆಲ್ತಕ್ಕಂಥ ಕೆಲಸವನ್ನ ಇವತ್ತು ತಿಂಗಳ ಪರ್ಯಂತವಾಗಿ ನಡೀತಾ ಇದೆ. ಈ ತಿಂಗಳ ಬಗ್ಗೆ ವಿಚಾರ ಮಾಡೋದು. ಶರೀರ, ಬುದ್ಧಿ, ಮನಸ್ಸು. ಶರೀರ ಅಂದ್ರೆ ಏನು? ಈಗ ನಮ್ದಲ್ಲಿ ಬಾಡಿ ಅದಲ್ಲ, ಒಬ್ಬೊಂದು 16 ಇಂಚ್ ಇರ್ತದೆ ಬೈಸೆಪ್ಸ್, ಇನ್ನೊಂದು 5 ಕಿಲೋ ಬರುತ್ತೆ. ಇದು ಶರೀರ. ಯಾರು ಶರೀರವನ್ನು ಗಟ್ಟಿಟ್ಕೋತಾರೋ ಅವ್ರು ಏನನ್ನಾದ್ರೂ ಸಾಧನೆ ಮಾಡಬಹುದು. ಯಾರು ರೋಗಿಷ್ಠರು ಇರ್ತಾರೋ ಅವ್ರಿಗೆ ಓದಕ್ಕಾಗ್ತದೇನು? ಜ್ವರ ಬಂದ ಓದ್ಲಿಕ್ಕೆ ಆಗ್ತದೇನು? ಇಲ್ಲ. ಅದಕ್ಕೆ ಹೇಳ್ತಾರ ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ. ಏನು? ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ. ಶರೀರ ಗಟ್ಟಿ ಇದ್ರೆ ಎಲ್ಲಾ ಧರ್ಮ ಸಾಧನೆಗಳು ಸಾಧ್ಯ ಆಗ್ತದೆ. ಒಳ್ಳೆ ಅಪ್ಪ ಆಗ್ಬೋದು, ಒಳ್ಳೆ ತಾಯಿ ಆಗ್ಬೋದು, ಒಳ್ಳೆ ಸೊಸೆ ಆಗ್ಬೋದು. ಶರೀರ ಗಟ್ಟಿ ಇಲ್ಲ ಅಂದ್ರೆ ಮಕ್ಕಳು ನೋಡ್ಲಿಕ್ಕೆ ಆಗ್ತದೇನು? ಅವನೇ ಹಸಿ ಮೇಲೆ ಬಿದ್ದಿರ್ತಾನೆ. ಹೌದಿಲ್ಲ? ಶರೀರ ಗಟ್ಟಿ ಇದ್ರೇನೆ ಒಳ್ಳೆ ವಿದ್ಯಾರ್ಥಿ ಆಗ್ಬೋದು. ಹೌದಿಲ್ಲ? ಸೊ ಮೊದಲೇದು ಏನ್ ಮಾಡ್ಬೇಕು? ಶರೀರ ಗಟ್ಟಿ ಇಟ್ಕೋಬೇಕು. ಎರಡನೇದು ಏನಂದ್ರೆ ಬುದ್ಧಿ. ಓದ್ತಿರ್ತಾನೆ, ತಿಳಿದೇ ಇಲ್ಲ. 1 ತಾಸು ಓದ್ತಾನೆ, 2 ತಾಸು ಓದ್ತಾನೆ, 3 ತಾಸು ಓದ್ತಾನೆ, ತಿಳಿದಿಲ್ಲ. ಆದ್ರೆ ಶರೀರ ಬುದ್ಧಿನೂ ಚುರುಕಾಗಬೇಕು. ಮೂರನೇದು ಮನಸ್ಸು. ಮನಸ್ಸಂದ್ರೆ ಭಾರಿ ಗಟ್ಟಿ ಇರ್ತಾನೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಯೂಟ್ಯೂಬ್ ನಲ್ಲಿ ಸುದ್ದಿ ಸಮಯ ಕಲಬುರಗಿ ಅಂತ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ ನಲ್ಲಿ ಸುದ್ದಿ ಸಮಯ ಕಲಬುರಗಿ ಪೇಜ್ ಅನ್ನ ಲೈಕ್ ಮಾಡಿ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಬೋಸ್ಗ, ಆಳಂದ ರೋಡ್, ಕಲಬುರಗಿ. ಹಾಗೂ ಶ್ರೀ ಗುರು ವಿದ್ಯಾಪೀಠ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯ ಹಾಗೂ ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕಾಗಿ ಇಂದೇ ಪ್ರವೇಶ ಪಡೆದುಕೊಳ್ಳಿ. ಶ್ರೀ ಗುರು ವಿದ್ಯಾಪೀಠ, ಖಣದಾಳ್, ಕಲಬುರಗಿ.